ನಮಸ್ಕಾರ ವೀಕ್ಷಕರೇ, ಸೀರಿಯಲ್ ಗುರು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ತಿಳಿಸುತ್ತಾ, ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಜಯಮ್ ಅವ್ರಿಗೆ ಮೈಯಲ್ಲಿ ಹುಷಾರಿರಲ್ಲ, ಆದರೂ ವ್ರತ ಮಾಡ್ತಿರ್ತಾರೆ. ಆಗ ಅದೇ ಸಮಯಕ್ಕೆ ಹೊಸವ್ರು ಬಂದು, ಏನಮ್ಮ ಮೈ ಇಷ್ಟಕ್ಕೊಂದು ಸುಡ್ತಾ ಇದೆಯಲ್ಲ, ಏಕೆ ಏನು ಅಂತಂದು ಕೇಳ್ತಾರೆ. ಅದಕ್ಕೋಸ್ಕರ ಜಯಮ್ಮ ಅವ್ರು ಹೇಳ್ತಾರೆ, ಇಲ್ಲಮ್ಮ ನಾನು ವ್ರತ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ಈ ರೀತಿ ಆಗಿದೆ ಅಂತ ಹೇಳ್ತಾರೆ. ಇಲ್ಲ ನಿನ್ನ ಬದಲಿ ನಾನೇ ಮಾಡ್ತೀನಿ ಅಂತಂದು ಹೊಸ ಹೇಳಿದ್ಕೊಳ್ಳೋಣ. ಇಲ್ಲಮ್ಮ ಬೇಡ, ನಾನು ನನ್ನ ಮಕ್ಕಳಿಗೋಸ್ಕರ ಮಾಡ್ಬೇಕಂತಂದು ಹೇಳಿ ವ್ರತವನ್ನು ಮಾಡಲು ಮುಂದಾಗ್ತಾರೆ. ವೆಂಕಿ ಅವ್ರಿಗೆ ಫೋನ್ ಮಾಡಿ ಬ್ಯಾಂಕ್ ಮ್ಯಾನೇಜರ್ ಮಾತಾಡ್ತಿರ್ತಾರೆ. ಇಲ್ಲ ನೀವು ಅಪ್ಲೈ ಮಾಡಿರೋ ಕೆಲಸ ಬೇರೆಯವ್ರಿಗೆ ಹಾಕಿದೆ ಅಂತಂದು ಹೇಳ್ತಾರೆ. ಅದೇ ಸಮಯಕ್ಕೆ ಹೊಸವ್ರು ಬರ್ತಾರೆ. ಹೊಸವ್ರು ಬಂದು ಏನಾಯ್ತಿರಿ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಮ್ಯಾನೇಜರ್ ಪೋಸ್ಟಿಗೆ ಅಪ್ಲೈ ಮಾಡಿದ್ದಲ್ಲ, ಅದು ಬೇರೆಯವ್ರಿಗೆ ಆಗಿಬಿಟ್ಟಿದೆ ಅಂತೆ, ಏನು ಮಾಡ್ಬೇಕನ್ನೋದು ಗೊತ್ತಾಗಲ್ಲ ಅಂತಂದು ಹೇಳ್ತಾರೆ. ನಂತರ ದುಡಿಯದ ಗಂಡ ಮನೆಗೆ ಬಾರ ಇದ್ದಂತೆ ಅಂತಂದು ಹೇಳ್ತಾಳೆ. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಪ್ರೀತಮ್ ಮತ್ತು ಶೈಲಜಾ ಹೇಗಾದರೂ ಮಾಡಿ ವಿಕ್ರಮ್ ಮಾಡ್ತಿರೋ ವ್ರತವನ್ನು ಮುರಿಬೇಕಂತಂದು ಪ್ಲ್ಯಾನ್ ಆಗ್ತಿರ್ತಾರೆ. ಆ ನಂತರ ಶೈಲಜಾ ಪ್ರೀತಮ್ಗೆ ಫೋನ್ ಮಾಡಿ ವಿಕ್ರಮ್ ಮತ್ತು ವೇದಳು ಮನೆಯಿಂದ ಹೊರಟರು ಅಂತಂದು ಹೇಳ್ತಾರೆ. ನಂತರ ನೀನು ಇವತ್ತಿಗೆ ವ್ರತವನ್ನು ಕೊನೆ ಮಾಡು, ನಾಳೆ ನನಗೆ 10 ಲಕ್ಷ ರೂಪಾಯಿ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿಬಿಡು ಅಂತಂದು ಪ್ರೀತಮ್ಗೆ ಹೇಳ್ತಾಳೆ. ಇನ್ನು ಕೆಲಸ ಆಗಲಿ ತಡ್ರಿ ಅಂತಂದು ಪ್ರೀತಮ್ ಹೇಳ್ತಾನೆ. ನಂತರ ಪ್ರೀತಮ್ ರೌಡಿಗಳಿಗೆ ವಿಕ್ರಮ್ನ ವ್ರತ ಹೇಗಾದರೂ ಮುರಿಬೇಕಂತಂದು ರೌಡಿ ಶೀಟರ್ಗೆ ಹೇಳಿ ಕಳಿಸ್ತಾನೆ. ನಂತರ ಕಾಯಿ ಮತ್ತು ಹಣ್ಣುಗಳನ್ನು ಆ ಗುರುಗಳ ಹತ್ರ ತಗೊಂಡು ಹೋಗಿರ್ತಾರೆ. ಆಗ ಅವ್ರ ಗುರುಗಳು ಕಾಯಿಯನ್ನು ಹೊಡೆದಿರ್ತಾರೆ. ಆಗ ಅದು ಕಾಯಿ ಕೆಟ್ಟಿರುತ್ತೆ. ಆಗ ವೇದಳಿಗೆ ಹೇಳ್ತಾಳೆ, ಇದು ಅಪಶಕನ ತಾಯಿ, ಇಂದು ನಿನ್ನ ಗಂಡ ವೇದ ಮಾಡ್ತಿರೋ ವ್ರತ ಭಂಗ ಆಗೋ ಸಾಧ್ಯತೆಗಳಿವೆ, ಹೇಗಾದರೂ ಮಾಡಿ ಅದನ್ನು ಉಳಿಸ್ಕೊಳ್ಬೇಕು ಅಂತಂದು ಹೇಳಿ ಅಲ್ಲಿ ಪ್ರದಕ್ಷಿಣೆ ಹಾಕೋಗಮ್ಮ ಅಂತಂದು ಹೇಳಿ ಕಳಿಸ್ತಾರೆ. ನಂತರ ವಿಕ್ರಮ್ ಅಲ್ಲಿ ಧ್ಯಾನ ಮಾಡ್ತಾ ಕುಳಿತಿರ್ತಾನೆ. ವ್ರತವನ್ನು ಮಾಡ್ತಾ ದೇವಸ್ಥಾನ ಹತ್ರ ಬರ್ತಿರ್ತಾರೆ. ಆಗ ಪ್ರದಕ್ಷಿಣೆ ಹಾಕುವಾಗ ಪ್ರೀತಮ್ ರೌಡಿಗಳಿಗೆ ಹೇಳಿ ಕಳಿಸ್ತಾನೆ, ಅಲ್ಲಿದ್ದ ನೋಡ್ರಿ ಅವರೇ ಅಕ್ಕಿಯನ್ನು ಹೇಗಾದರೂ ಮಾಡಿ ಚುಡಾಯಿಸಿ, ನಂತರ ವಿಕ್ರಮ್ ಅಲ್ಲಿ ಬಂದು ನಿಮ್ಮನ್ನೆಲ್ಲ ಹೊಡಿತಾನೆ, ಹಾಗೂ ಅವ್ನ ವ್ರತ ಭಂಗ ಆಗುತ್ತೆ ಅಂತಂದು ಹೇಳ್ತಾರೆ. ಅದೇ ರೀತಿ ರೌಡಿಗಳು ಬಂದು ವೇದಳನ್ನು ಚುಡಾಯಿಸ್ತಿರ್ತಾರೆ. ಯಾರನ್ನ ಕರಿಯಮ್ಮ ನೀನು ಅಂತಂದು ರೌಡಿಗಳು ಹೇಳ್ತಿರ್ತಾರೆ. ನಂತರ ಶೈಲಜಾ ಪ್ರೀತಮ್ಗೆ ಫೋನ್ ಮಾಡ್ತಾರೆ. ಆಗ ಫೋನ್ ಮಾಡಿ ಏನು ನಡೀತಿದೆ ಅಂತಂದು, ನಾವೇ ಫೋನ್ ಮಾಡಬೇಕಾ ನಿನಗೆ ಅಂತಂದು ಪ್ರೀತಮ್ ಹೇಳ್ತಾರೆ. ಅದಕ್ಕೋಸ್ಕರ ಪ್ರೀತಮ್ ಹೇಳ್ತಾನೆ, ಈಗ ತಾನೇ ಕೆಲಸ ಶುರುವಾಗಿದೆ, ಹೇಗಾದರೂ ಮಾಡಿ ವಿಕ್ರಮ್ನ ವ್ರತ ಭಂಗ ಮಾಡ್ಬೇಕಂತಂದು ನಾನು ಕಳಿಸಿದ್ದೀನಿ ಅಂತಂದು ಹೇಳ್ತಾರೆ. ಏನು ಮಾಡ್ತಾ ಇದ್ದೀರಾ ಅಂತಂದು ಹೇಳಿದ ಕೂಡಲೇ, ವೇದಳನ್ನು ನಮ್ಮ ಹುಡುಗರು ಚುಡಾಯಿಸ್ತಿದ್ದಾರೆ, ಅದೇ ಸಮಯಕ್ಕೆ ಕೂಗ್ತಾ ಇದ್ಕೊಳ್ಳಿ, ಆಗ ವಿಕ್ರಮ್ ಹೊರಗಡೆ ಬರ್ಬೋದು, ಬಂದರೆ ಅವನ ವ್ರತ ಭಂಗ ಆಗುತ್ತೆ ಅಂತಂದು ಪ್ರೀತಮ್ ಹೇಳ್ತಾಳೆ. ನಂತರ ಶೈಲಜಾ ಹೇಳ್ತಾಳೆ, ಹೇಗಾದರೂ ಮಾಡಿ ಈ ಪ್ಲ್ಯಾನ್ ಫೇಲ್ ಆದರೆ ನಮ್ಮ ಹತ್ರ ಇನ್ನೊಂದು ಪ್ಲ್ಯಾನ್ ಇರಲೇಬೇಕು ಅಂತಂದು ಹೇಳ್ತಾರೆ. ಅದಕ್ಕೋಸ್ಕರ ಪ್ರೀತಮ್ ಹೇಳ್ತಾನೆ, ಇಲ್ಲ ಪ್ರೀತಮ್ ಹೇಳ್ತಾನೆ, ವಿಕ್ರಮ್ ಬೇರೆ ಹೆಣ್ಮಕ್ಳು ಮೈಯನ್ನೇ ಮುಟ್ಟಿದರೆ ಸುಮ್ಮನೆ ಇರಲ್ಲ, ಆದರೆ ವೇದಳನ್ನು ಮುಟ್ಟಿದ್ದಾರೆ ಅಂದರೆ ಅವನು ಸುಮ್ಮನೆ ಇಡ್ತಾನ, ಹೇಗಾದರೂ ಮಾಡಿದ ಪ್ಲ್ಯಾನ್ ವರ್ಕ್ ಆಗಲೇಬೇಕು, ಆಗ್ತಾಯಿದೆ ಅಂತಂದು ಪ್ರೀತಮ್ ಭರವಸೆಯನ್ನು ನೀಡ್ತಾನೆ. ಅದೇ ಸಮಯಕ್ಕೆ ವಿಕ್ರಮ್ ಬಂದುಬಿಡ್ತಾನೆ. ಆಗ ಬಂದ್ಕೊಳ್ಳೇ ವಿಕ್ರಮ್ ನೋಡ್ತಾನೆ, ನೋಡಿ ಕೂಗ್ತಾನೆ. ಆ ನಂತರ ರೌಡಿ ಹೇಳ್ತಾರೆ, ನಿನಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಬಾರು ಅಂತಂದು ಹೇಳ್ತಾರೆ. ವಿಕ್ರಮ್ ಹೊಡೆಯೋಕ್ಕೆ ಹೋಗ್ತಿರ್ತಾನೆ. ಆಗ ಅದೇ ಸಮಯಕ್ಕೆ ಅಲ್ಲಿರೋ ಹೆಣ್ಮಕ್ಳು ಹೇಗಾದರೂ ಮಾಡಿ ಅವನ ವ್ರತವನ್ನು ಭಂಗ ಮಾಡಬಾರ್ದು ಅಂತಂದು ಯೋಚನೆ ಮಾಡಿ ಆ ರೌಡಿ ಶೀಟರ್ನ ಅಲ್ಲಿಂದ ಹೊಡೆದು ಓಡಿಸ್ತಾರೆ. ಇಲ್ಲಿಗೆ ಈ ದಿನದ ಸಂಚಿಕೆ ಮುಕ್ತಾಯವಾಗಲಿದೆ.